ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಈ ವಿಡಿಯೋದಲ್ಲಿ ನಾವು ಅಣ್ಣವರ ಅಭಿನಯದ ವಸಂತ ಗೀತ ಚಿತ್ರದ ಬಗ್ಗೆ ತಿಳಿಯೋಣ ಬನ್ನಿ. 1980ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಕನ್ನಡ ಚಲನಚಿತ್ರ ಪ್ರೇಮಿಗಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ದೊರೆ ಭಗವಾನ್ ನಿರ್ದೇಶನದ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದ ಪ್ರೀತಿ ಮತ್ತು ಬದ್ಧತೆಯ ಸಾರವನ್ನು ಸುಂದರವಾಗಿ ಹಿಡಿದಿಡುವ ಒಂದು ಚಿತ್ರವಾಗಿದೆ. ವಸಂತ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಗೀತಾಳಾಗಿ ಗಾಯತ್ರಿ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಯುವ ಮಾಸ್ಟರ್ ಲೋಹಿತ್ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರಕಥೆಯನ್ನು ಚಿ ಉದಯಶಂಕರ್ ಅವರು ಬರೆದಿದ್ದಾರೆ. ಕೆ.ಎಸ್. ಅಶ್ವಥ್, ಬಾಲಕೃಷ್ಣ, ಲೀಲಾವತಿ ಅವರು ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಅದರ ವಿತರಣೆಯನ್ನು ಪಡೆದುಕೊಂಡಿತ್ತು. ಎಂ ರಂಗರಾವ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ವಸಂತ ಗೀತ 1980ರಲ್ಲಿ ಬಿಡುಗಡೆಯಾಗಿ ಗಲ್ಲಾಪೆಟ್ಟಿಗೆಯಲ್ಲಿ ಹಿಟ್ ಆಗಿತ್ತು. ಅದರ ಪ್ರದರ್ಶನಗಳು, ಕಥಾಹಂದರ ಮತ್ತು ಸಂಗೀತಕ್ಕಾಗಿ ಪ್ರಶಂಸಿಸಲಾಯಿತು. ಈ ಚಿತ್ರವು ಚಿತ್ರಮಂದಿರಗಳಲ್ಲಿ ಸುದೀರ್ಘ ಯಶಸ್ವಿ ಪ್ರದರ್ಶನವನ್ನು ಪಡೆದುಕೊಂಡಿತ್ತು. ಅಭಿಮಾನಿಗಳು ವಸಂತ ಗೀತವನ್ನು ಅದರ ಭಾವನಾತ್ಮಕ ಆಳ, ರಾಜ್ಕುಮಾರ್ ಮತ್ತು ಗಾಯತ್ರಿ ಅವರ ಅದ್ಭುತ ಪ್ರದರ್ಶನಗಳು, ಸ್ಮರಣೀಯ ಸಂಗೀತ ಮತ್ತು ಶಾಶ್ವತವಾದ ಸಾಂಸ್ಕೃತಿಕ ಪ್ರಭಾವಕ್ಕಾಗಿ ಹೊಗಳಿದರು. ವಿಮರ್ಶಕರು ಡಾಕ್ಟರ್ ರಾಜ್ಕುಮಾರ್ ಅವರ ವಸಂತ ಮತ್ತು ಗಾಯತ್ರಿ ಅವರ ಗೀತಾ ಪಾತ್ರವನ್ನು ವ್ಯಾಪಕವಾಗಿ ಪ್ರಶಂಸಿಸಿದರು. ಒಟ್ಟಾರೆ ನಾಟಕ, ಸಂಗೀತ ಮತ್ತು ಸ್ಮರಣೀಯ ಪ್ರದರ್ಶನಗಳ ಮಿಶ್ರಣವನ್ನು ಆಚರಿಸುವ ಮೂಲಕ ವಿಮರ್ಶಕರು ಈ ಚಲನಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಮಹತ್ವದ ಕೊಡುಗೆ ಎಂದು ಗುರುತಿಸಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.